ಸಂಡೇ ಆ್ಯಂಡ್ 1:09 ಈಗ ಬೆಳಕಾಗಿದೆ ನಮಗೆ ಬಿಟ್ಟು ಬಿರಿಯಾನಿ ತಿನ್ನೋದು ಬಂದಿದ್ದೀವಿ. ಅವ್ರ ಒಬ್ಬನೇ ನೀಟಾಗಿ ರೆಡಿಯಾಗಿರೋದು, ಆ ತಿನ್ನೋಕ್ಕೆಲ್ಲ ರೆಡಿಯಾಗಿ ಬರಲ್ಲ. ಸಾರಿ, ನಾನು ರೆಡಿ ಆಗಿದ್ದ ರೀಸನ್ ಬೇರೆ ಇದೆ. ಇವ್ರು ಬಂದು ಈಗ ಪಿಕ್ ಮಾಡಿದ್ರು ನನ್ನ. ಇಟ್ಸ್ ನಾಟ್ ಮೈ ಫಾಲ್ಟ್. ಬೇರೆ ಎಲ್ಲಿಗೋ ರೆಡಿ ಆಗ್ತಾ ಇದ್ದೆ. ಬಿರಿಯಾನಿ ತಿನ್ನೋಕೆ ಹೋಗೋಣ ಅಂತ. ಅಫ್ಕೋರ್ಸ್ ಬಿರಿಯಾನಿ ಮಿಸ್ ಮಾಡೋಕ್ಕಾಗಲ್ಲ. ಬಿರಿಯಾನಿ ಇಸ್ ಫಸ್ಟ್ ಅಮಂಗ್ ಎವ್ರಿಥಿಂಗ್. ಸೊ ಬಿರಿಯಾನಿ ತಿನ್ನೋಕೆ ಬರುತ್ತೆ. ಹಸ್ತಿರೋ ಟೈಮಲ್ಲಿ ನೋಡಿ ಈ ಥರ ಎಲ್ಲ ವೀಡಿಯೋ ಮಾಡಿದಾಗ ನನಗೆ ಕೋಪ ಬರುತ್ತೆ. ನಮ್ಮ ಅಣ್ಣ ಥೈಲ್ಯಾಂಡ್ ಹೋಗ್ಬಿಟ್ಟು ಹೊಸ ಲ್ಯಾಂಗ್ವೇಜ್ ಕಲ್ತ್ಕೊಂಡ್ಬಂದಿದ್ದಾನೆ. ಅವ್ನು ಮಾತಾಡ್ಸೋಣ. ಗುಡ್ ಮಾರ್ನಿಂಗ್, ಈಟಿಂಗ್ ಇಡ್ಲಿ ಕಾಲ್ಸು. ವಾಟ್ ಲ್ಯಾಂಗ್ವೇಜ್ ಇಸ್ ದಿಸ್? ತಾಯ್ ಕನ್ನಡ. ತಾಯ್ ಕನ್ನಡ ಅಂತೆ. ನೀವು ಥೈಲ್ಯಾಂಡ್ಗೆ ಹೋದ್ರೆ ನೀವು ಈ ಲ್ಯಾಂಗ್ವೇಜ್ ಕಲ್ತಿದ್ರೆ ಕಮೆಂಟ್ ಡೌನ್. ಬಿರಿಯಾನಿ ತಿನ್ಕೊಂಡು ಮನೆಗೆ ಬಂದೆ. ನನ್ನ ಪಾರ್ಸಲ್ ಬಂದಿತ್ತು ಫ್ರಮ್ ಅಮೆಝಾನ್. ಐ ಆರ್ಡರ್ ದಿಸ್. ದಿಸ್ ಇಸ್ ವೇ ಪ್ರೀಟಿ. ಮ್ಯಾಗ್ನೆಟ್ಟು ಫೋನ್ ಬ್ಯಾಕ್ ಸ್ಟಿಕ್ ಮಾಡೋದು. This is the light. I don't know how good the charger is. Wow. I mean, wow. Okay, adjustable ಇದೆ. ನಿಮಗೂ ಇದು ಬೇಕಿದ್ರೆ ಕಮೆಂಟ್ ಡೌನ್ ಫಾರ್ ದ ಲಿಂಕ್. ಆ್ಯಂಡ್ ಇದು ಮ್ಯಾನ್ಯುವಲ್ ಅನಿಸುತ್ತೆ. ನನ್ನ ವಾಯ್ಸ್ ಹೋಗಿದೆ. ಕೋಲ್ಡ್, ಕಾಫ್, ಫೀವರ್. ಹೋಗ್ತಾ ಬಂದರೆ ಐ ವಿಲ್ ಕಂಟಿನ್ಯೂ ದ ವ್ಲಾಗ್. ಬಾಯ್. A few moments later. ಫೈನಲಿ ವೇಟ್ ಮಾಡಿಸಿ ಈಗ ಬಂದಿದ್ದಾಳೆ. ಹಲೋ ಬ್ರೋ, ಗೆಟಿಂಗ್ ರೆಡಿ ಟೇಕ್ಸ್ ಟೈಮ್. ನೋ, ಐ ನೋ ಐ ಆಮ್ ನಾಟ್ ದಟ್ ಗುಡ್ ಬಟ್ ಆಲ್ಸೋ ಹಾಯ್ ಪೀಪಲ್. ಸಾಕು ನನಗೆ ಹೋಗೋಣ. ಈಗ ನನ್ನ ಹೇರ್ ಕಟ್ ಪ್ಲಾನ್ ಕ್ಯಾನ್ಸಲ್ ಮಾಡಿಸಿ ಅಡುಗೆ ಮಾಡೋಣ ಅಂತ ಪ್ಲಾನ್ ಫ್ಲಾಪ್. ಅವಳು ಎಂಥ ಮೋಸಗಾತಿ ಅಂದರೆ ದಿಸ್ ಲೇಡಿ. ಬಿರಿಯಾನಿ ತಿನ್ನೋಣ ಅಂದ್ಬಿಟ್ಟು ಬೆಳಿಗ್ಗೆಯಿಂದ ನಮ್ಮ ಮನೇಲೂ ಚಿಕನ್ ತರಿಸೋದನ್ನು ಕ್ಯಾನ್ಸಲ್ ಮಾಡಿಸಿ, ಅವ್ರ ಮನೇಲೂ ಚಿಕನ್ ತರಿಸೋದು ಕ್ಯಾನ್ಸಲ್ ಮಾಡಿಸಿ, ಬಿರಿಯಾನಿ ಆಸೆ ಕೈ ಕೊಟ್ಟಿದ್ದಾಳೆ ಫ್ರೆಂಡ್ಸ್. ಕೈ ಕೊಟ್ಟಿದ್ದಾಳೆ. ನಾನು ಹೋಗ್ಬಿಟ್ಟು ತಿನ್ಕೊಂಬಂದೆ. ಅದು ಇವಾಗ ಹೇಳ್ತಿದ್ದಾಳೆ ತಿನ್ಕೊಂಬಂದೆ ಅಂತ. ಇಸ್ಕೊಂಡು ಬಾ. ಸೊ ಇವಾಗ ಅವಳು ನನಗಿದ್ದದ್ದು ಹೇರ್ ಕಟ್ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಮಾಡಿಸಿ ಪನಿಷ್ಮೆಂಟ್ ಆಗಿ ಇವಾಗ ಐ ಶುಡ್ ಕುಕ್ ಫಾರ್ ಹರ್ ಅಂತೆ. I mean, I'm not gonna cook. If she cooks, I'm gonna die. Shut up. ನಡಿ. Let's see. ಇವಾಗ ನಾವು ಏನು ಮಾಡ್ತೀರಿ, ಎಲ್ಲಿ ಹೋಗ್ತೀರಿ? ಗ್ರೋಸರಿ ಶಾಪಿಂಗ್. ಏನೋ ಗಾಡಿ ಹಾಕಿಲ್ಲ, ಸ್ಟಾರ್ಟ್ ಮಾಡಿ. ನನ್ನ ಗಾಡಿ ಇಲ್ಲೇ ನಮ್ಮ ಅತ್ತಿಗೆ ಮನೆ ಹತ್ರ ಹಾಕಿದ್ದೀನಿ. ನಮ್ಮ ಅತ್ತಿಗೆಗೂ ಗೊತ್ತಿಲ್ಲ ನಾನು ಬಂದಿಲ್ಲಿ ಗಾಡಿ ಹಾಕಿರೋದು. ಆ ಕಡೆನೇ ಲೆಫ್ಟಾ ರೈಟಾ? ಸ್ಟ್ರೈಟು. ನೀನು ಸ್ಟ್ರೇಟ್ ನೀವು ಮಾಡಿ. ಇಲ್ಲಿ ಕಡೆ ಅದು ಸ್ಟ್ರೇಟ್ ಅಪ್ಲಿಕ್ಸ್ ನನಗೆ. ಯಾ ಸ್ಟ್ರೇಟ್. ಸೊ ಹೊಸ ಲೈಟಿಂಗ್ ಹಾಕೊಂಡು ಇಬ್ರು ಪಳ ಲೈಟೇನು ಯೂಸ್ ಆಗ್ತಾ ಇಲ್ಲ, ನ್ಯಾಚುರಲ್ ಅಲ್ಲ. ಸ್ನಾನ ಮಾಡಿಲ್ಲ, ಏನಿಲ್ಲ, ಯಾಕೆ ಬಂದರು ಮಾಡಿದ್ಯಾ? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ವಾಟ ಮಿರಿಕಲ್. ಯಾವಾಗ ಓಡಾಡ್ತೀಯ ಪ್ರೇಕ್ಷಾ ನೀನು? ಸೊ ನಾವು ಐ ಶುಡ್ ಕುಕ್ ಫಾರ್ ಹರ್. So basically it's going to be like I am cooking for her ಅಷ್ಟೇ. For name sake ಅವಳ್ದು. ಯಾವ ಇವೆಲ್ಲ? So let's see. We'll go grocery shopping now. ಬಟ್ ಆಲ್ಸೋ ಇನ್ನೂ ಪೆಂಡಿಂಗ್ ಇದೆ. ಬ್ರೋ ಸ್ವಲ್ಪ ಯಾರು ನನ್ನ ಮೇಲೆ ಕರುಣೆ ಇರಬೇಕು ಪ್ರೇಕ್ಷಾ ನಿಮಗೆ. ಐ ಆಮ್ ಯುವರ್ ಥೆರಪಿಸ್ಟ್, ಐ ಆಮ್ ಯುವರ್ ಗಾಡಿ ಡ್ರೈವರ್, ಐ ಆಮ್ ಯುವರ್ ಅಸಿಸ್ಟೆಂಟ್, ಐ ಆಮ್ ಯುವರ್ ಡೈರೆಕ್ಟರ್, ಎವ್ರಿಥಿಂಗ್. ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡ್ ಬರ್ತೀನಿ ಪ್ರೇಕ್ಷಾ. ಎಲೆಕ್ಟ್ರಿಕ್ ಗಾಡಿ ಪೆಟ್ರೋಲ್ ಹೆಂಗ್ ಹಾಕ್ಸ್ಲಿ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅದು ಕರೆಂಟ್ ಬಿಲ್ ನೀನ್ ಕಟ್ತೀಯಾ? ನಡಿ ಅಮ್ಮ, ನಮ್ಮನೇಲೆ ಚಾರ್ಜ್ ಹಾಕೊಡ್ತೀನಿ ನಡಿ. ಇಷ್ಟೆಲ್ಲ ಆಂಟಿ ಕೇಳ್ತೀನಿ. ಆಂಟಿ ನೀವು ಬ್ಲಾಗಲ್ಲೆಲ್ಲ ಮೆಸೇಜ್ ಕೊಡಲ್ಲ, ಡೈರೆಕ್ಟ್ ಕಾಲ್ ಮಾಡ್ತೀನಿ ಬಿಡಿ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಈಗ ಶಾಪ್ ಕೊಡಿ, ಉದ್ದ ಬೆಳಿಗ್ಗೆ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿಂಗೆ ಜನ್ಮಕ್ಕೆ ಹೋಗೋ. ಅಡುಗೆ ಮಾಡೋಕ್ಕೆ ಪೇಸ್ಟ್ ಯಾಕೆ ಕೇಳಿದ್ಲು ಅಂತ ನಂಗೆ ಗೊತ್ತಿಲ್ಲ. ಅದೊಂದು ಪೇಸ್ಟ್ ತೊಗೊಂಡು ಹೋಗೋಣ ಸದ್ಯಕ್ಕೆ. ಐ ಗಾಟ್ ಯು ದ ಪೇಸ್ಟ್. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಬ್ರೋ ಸೀರಿಯಸ್ಲಿ
ಸಾರಿ. ನೀನು ನನಗೆ ಅಡುಗೆ ಮಾಡಿಕೊಟ್ರೆ ನಾನು ನಿಜ ನೆಕ್ಸ್ಟ್ ಪಕ್ಕದಲ್ಲಿ ಅಪೋಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕಷ್ಟೇ. ನಾನು ಬಿಟ್ಬಿಟ್ಟು ಐ ವಿಲ್ ಓನ್ಲಿ ಕುಕ್ ಪೇ ಮಾಡಿಬಿಡು ಅಷ್ಟೇ. ಅವಳು ಪೇಸ್ಟ್ ಹುಡುಕೆ ಅಂದ್ಲು. ನನಗೆ ಗೊತ್ತಿತ್ತು. ಅಡುಗೆ ಕೇಳ್ಬಿಟ್ಟು ನೀನು ಯಾಕೆ ನಾನು ಕಟ್ಕೊತೀಯಾ? ವೈ ವಿಲ್ ಯು ಇವನ್ ಕಟ್ಕೊಳ್ಳಿಂಗ್ ಮೀ? ಯುಕ್ತ, ವೈ ಡೋಂಟ್ ವಿ ಡೂ ಕೇಕ್? ಬೇಡ ಬೇಡ, ಇಟ್ ಟೇಕ್ಸ್ ಲಾಂಗ್ ಟೈಮ್. ಓಕೆ ಸಾರಿ. ಅಲ್ಲಾಗ ನಿನಗೆ ಪೇಸ್ಟ್ ಕೇಳಿದ್ರೆ ಟೂತ್ ಪೇಸ್ಟ್ ತಂದವಳು, ನಿನ್ನ ಕೇಕ್ ಅಂದರೆ ನಾನು ಸತ್ತೆ. ಚೀಸ್ ಈ ಕಡೆ ಇರುತ್ತೆ ಕಣಲ್ಲೇ. ಚೀಸ್ ಏನು ತೆಗಿತೀಯಕ್ಕ? ಚೀಸ್ ಇದೆ ನೋಡು. ಗ್ರೇಟ್ ಮಾಡ್ಕೊಬೇಕು ನಾವು. ಇಲ್ಲೂ ಇದೆ ಪಿಜ್ಜಾ ಚೀಸ್. ಅದೇ ಗ್ರೇಟ್ ಮಾಡ್ಕೊಬೇಕು. ಯಾವುದಾದ್ರೂ ಓಕೆ. ಅಕ್ಕ ಹತ್ರ ಎಷ್ಟು ಕಾಸಿದೆ. ಏನು ಮಾಡ್ತಿದ್ದಾಳೆ ಇವಳು? ಯಪ್ಪ. ಡನ್ ಪೀಪಲ್, ಗ್ರೋಸರಿ ಶಾಪಿಂಗ್ ಡನ್. ಐ ಫರ್ಗಾಟ್ ದ ಬಿಲ್ ಬ್ರೋ. ಬರ್ತಾ ಇದ್ದೀನಿ. ಇಷ್ಟೇ ಬರ್ತಾ ಇದ್ದೀನಿ. ಕಾಸು ಜಾಸ್ತಿ ಆಗಿದೆ ಅಕ್ಕಕ್ಕೆ. ಕಾಸು. Hi people, welcome home, sweet home, my home, her home, auntie's home. ಅವನ ಹೆಸರು ಹೇಳಿಲ್ಲ ನೀನು ಅಂತ ಅವ್ನು ಹೋಗ್ಲಿದೆ. ಅದಕ್ಕೆ ಕವರ್ತಿರೋದು. ಹಾಯ್ ಮಮ್ಮಿ. Hi auntie. ನಿಮಗೆ ಫೇಮಸ್ ಮಾಡ್ತಾರೆ. ವಾಟ್ ಆರ್ ಯು ಸರ್ಚಿಂಗ್? I need a bowl. ಏನಕ್ಕೆ? ತರಕಾರಿ ಇಡಕ್ಕೆ. It should look aesthetic. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಾಡ್ತಿರೋದೇ ಒಂದು ಬ್ರೆಡ್ ಪಿಜ್ಜಾ ಮ್ಯಾಗಿ. ಏನೋ ಇಂಗ್ರೀಡಿಯೆಂಟ್ಸ್ ಕ್ಲಿಪ್ ತಗೋಬೇಕಾದ್ರೆ ಒಂಚೂರು ಅಸ್ಥೆಟಿಕ್ ಲುಕ್ ಇರಬೇಕಲ್ಲ ಬ್ರೋ. ಅಡುಗೆ ಮನೆ ಕ್ಲೀನ್ ಮಾಡಿಸಿದಾಳೆ ಬ್ರೋ ಇವಳು. ಅಡುಗೆ ಮನೆ ಕ್ಲೀನ್ ಮಾಡಿಸಿಲ್ಲ. ಇಲ್ಲಿದ್ದು ಊಟದ ಪಾತ್ರೆ ಎತ್ತಿಡಿಸ್ತೆ ಅಷ್ಟೇ. ದಿಸ್ ಈಸ್ ಕುಳ್ಳುಕಿರೋರ ಅವಸ್ಥೆ. ವಾ ಸ್ವಾಮಿ, look at this people, look at this. Yeah. She literally got a bowl for it. We can do enough. I'll show you the ingredients. Seriously. Yeah. ಹೇಗೂ 23 ಟೇಕ್ ಆಗಿ ಲಾಸ್ಟಿಗೆ ಎಲ್ಲ ಸೆಟ್ ಮಾಡಿಕೊಂಡು ಇವಾಗ ಆನಿಯನ್ ಹಚ್ಚೋ ಟೈಮ್ ಆಯ್ತಪ್ಪ. ಬಿಕಾಸ್ ಲೈಟಿಂಗ್ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಬ್ಲಾಗರ್ಸ್ ಕಷ್ಟ ಬ್ಲಾಗರ್ಸ್ ಕಷ್ಟ. ಹೆಂಗೆ ಕಟ್ ಮಾಡಿ? ಅಡ್ಡಡ್ಡ ಉದ್ದಿದ್ದು 2 ಕಟ್ ಮಾಡಿ ಒಂಚೂರು ದಪ್ಪ ಇರಲಿ ಅಷ್ಟೇ. ಅಕ್ಕ ಮ್ಯಾಗಿಗಾದ್ರೂ ಇಡಕ್ಕ, ಹೊಟ್ಟೆ ಹಸಿತೈತೆ. ಒಂದು ಬೌಲಲ್ಲಿ ನೀರು ಎತ್ಕೊಂಡು ನೀರನ್ನ ಕುದಿಸಿ ಮ್ಯಾಗಿ. ನಾನು ಅರ್ಧ ಗಂಟೆಯಿಂದ ಕುಯ್ತಾ ಇದ್ದೀನಿ ಅಂದ್ಬಿಟ್ಟು ಕಿತ್ಕೊಂಡು ಅವಳು ಕುಯ್ತಾವಳೆ. ಸಿಪ್ಪೆ ಸುಳ್ದಿದ್ಬಿಟ್ಟು ಇನ್ನೇನು ಮಾಡಿಲ್ಲ ನಾನು ಆ್ಯಕ್ಚುಲಿ. ಅವಳು ಹೊಟ್ಟೆ ಹಸಿತಾ ಇದೆ, ನನಗೆ ಗೊತ್ತಿತ್ತು ಒಂಚೂರು ಲೇಟ್ ಮಾಡಿದ್ರೆ ಅವಳೇ ಮಾಡ್ತಾಳೆ ಕಿತ್ಕೊಂಡು ಅಂತ, ಅದಕ್ಕೆ ಲೇಟ್ ಮಾಡಿದೆ. ಇಷ್ಟು ಸದ್ಯಕ್ಕೆ ಇಷ್ಟು ಚೀಸ್ ತುರಿದಿಟ್ಟಿದ್ದೀನಿ. ಇದು ಖಾಲಿ ಬಿಲ್ಡಪ್ ನಿಜವಾಗ್ಲು. ನನ್ನ ಮೇಲೆ ಹಣೆ ಇಟ್ಟಳು, ನನ್ನ ಮೇಲೆ ಹಣೆ ಇಟ್ಟಳು. A few moments later. ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇದು ಎಲ್ಲಿ ಅದು ಚೆನ್ನಾಗಿದ್ಯಾ? ಯಾವುದು? ಇನ್ನ ಮಾಡೇ ಇಲ್ಲ ಗುರು. ಅಲ್ಲ ಲೈಟು. ಅಲ್ಲೈತೆ, ಚೆನ್ನಾಗಿದೆ. ಚಾರ್ಜ್ ಖಾಲಿ ಆಯ್ತದ ಆಲ್ರೆಡಿ.
ಓವನಲ್ಲಿ ಇಟ್ಟರೆ ಆಗಿತ್ತು. ಬ್ರೆಡ್ ಪಿಜ್ಜಾ ರೆಡಿ. ಸಚ್ ಸಿಂಪಲ್ ಥಿಂಗ್. ಇಟ್ ಮ್ಯಾಗಿ ನಾನು ಮಾಡಿರೋದು. ಇನ್ನೊಂದ್ಸತಿ ನೀನೇನಾದ್ರು ನಾನು ಮಾಡಿರೋದನ್ನು ಪಾತ್ರೆ ತಗೊಂಡು ನಾನು ಸೀರಿಯಸ್ ಆಗಿ. ಫೈನಲಿ ಅಕ್ಕ ಇಸ್ ಆನ್ ವರ್ಕ್. ಪಿಜ್ಜಾ ಸಾಸ್ನ ಸಿಗ್ಸಾಗಲ್ಲಿ ಎಳಿಬೇಕು. ಜಿಗ್ಜಾಗಲ್ಲಿ ಎಳಿಬೇಕು. ಹೇಳಿದ್ಲಮ್ಮ. ಆಮೇಲೆ ಸ್ಪೂನಲ್ಲಿ ಹಾಕೆ ಇನ್ನು ಸ್ವಲ್ಪ ಹಾಕೆ. ಆವಾಗ ಕಮ್ಮಿ ಆಗುತ್ತೆ. ತೋರಿಸ್ಬೇಕು, ಅವೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಕಮ್ಮಿ ಆದಾಗ ಇನ್ನೊಂಚೂರು ಬ್ರೆಡ್ ಶೇಪಲ್ಲಿ ಹಿಂಗೆ ಹಾಕೋಬೇಕು. ಎಲ್ಲ ರೆಕ್ಟ್ಯಾಂಗಲು ಸರ್ಕಲ್ ಎಲ್ಲ ಹಾಕ್ತಾಳೆ ಬ್ರೋ ಇವಾಗ. ಹಾಕೊಂಡ್ಮೇಲೆ ಮತ್ತೆ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ನೋಡಿ ಬೈಲಿ ಒಂದು ನಿಮಿಷ, ಅದು ಫಸ್ಟ್ ಆಗೈತಾ ನೋಡು. ಇಲ್ಲ, ಇನ್ನು 18 17 16 ಸೆಕೆಂಡ್ಸ್ ಇದೆ. ಒಳಗಡೆ ಏನು ಕಾಣ್ತಾ ಇಲ್ಲ ಗೈಸ್. ಆಗಿದೆ ಬ್ರೋ. ಹಾಂ ನೆಕ್ಸ್ಟ್. ಸೊ ಇದು ಹಾಕೊಂಡ್ಮೇಲೆ ವೆಜೀಸ್ ಹಾಕಬೇಕು. ಅಲ್ಲಿರೋದೇ 2 ವೆಜೀಸ್. ಇದರಲ್ಲಿ ನೀವು ಕ್ಯಾಪ್ಸಿಕಮ್ ಎಲ್ಲ ಹಾಕೋಬೋದು. ನಮ್ಮ ಅಕ್ಕ ಕ್ಯಾಪ್ಸಿಕಮ್ ತಿನ್ನಲ್ಲ, ಅದಕ್ಕೆ ಹಾಕಿಲ್ಲ. ಸೊ ವೆಜೀಸ್ ಅವಳು ತಿನ್ನಲ್ಲ ಅಂದ್ಬಿಟ್ಟು ನಾವು ಯಾರೂ ತಿನ್ನಬಾರ್ದು. ಆಮೇಲೆ ಚೀಸ್ ಹಾಕೊಬೇಕು. ಸ್ಪ್ರೆಡ್ ಮಾಡೋಕೆ ಚೀಸ್ನ ಹಿಂಗೆ ಹಾಕ್ಬೇಕು. ಹಿಂಗೆ ಹಿಂಗೆ ಸೊ ದಟ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಆಯಿತು ಸ್ಪ್ರೆಡ್ ಆಯಿತು. ಆಯಿತಾ? ಅಷ್ಟೇ. ಹೀಗೆ ಇಟ್ಬಿಡಬೇಕು. ಪ್ಲೇಟಲ್ಲಿ ಬ್ರೆಡ್ ಬಿಟ್ಟೆ ಎಲ್ಲ ಇದೆ. ಇವಳು ತಿಂದಿದ್ದಾರೆ ಬ್ರೋ ಇವೆಲ್ಲ. ತಿನ್ಸ್ ಪಕ್ಕಕ್ಕೆ ಇಟ್ಟಿದ್ದಾಳೆ. ಈಗ ನೆಕ್ಸ್ಟ್ ಇನ್ನೊಂದು ತೊಗೊಂಡಾಗ ಸೊ ಐ ಆಮ್ ಗೋನಾ ರೈಟ್ P for me, self love. P for everything is there. ಹೇಳ್ಬೇಕಾ? P for pretty, P for ಪ್ರೇಕ್ಷಾ, P for ಇನ್ನೇನೇನಿದೆ? P for powerful, P for power star. Twinkle little star, we all love you, power star. P for pisachi. I have to add everything. No, that's all unwanted. You should take only positive things. Think positive, be positive. ಹೇಳ್ಕೊಟ್ಟಿಲ್ವಾ ಇದು ನಿಮಗೆ? ನಿನ್ನ ಜೊತೆ ಸೇರಿ ಹೋಗ್ಬಿಡಿದೆ ಪ್ರೇಕ್ಷಾ. ಅದು ಪಾಸಿಟಿವ್ನೆಸ್ಸೇ ಹೋಗ್ಬಿಡಿದೆ. ಐ ಆಮ್ ಅ ಪಾಸಿಟಿವ್, ವಾಕಿಂಗ್ ಪಾಸಿಟಿವ್. ಹೌದೌದು, ಅದಕ್ಕೆ ಸೆಲ್ಫ್ ಇಂಟ್ರೊಡಕ್ಷನ್ ಬ್ಲಾಗಲ್ಲಿ ನೋಡಿದ್ದು. ನೆಗೆಟಿವ್ ಓವರ್ ಥಿಂಕಿಂಗನ್ನೇ ಇನ್ನೂ ಅರಮನೆ ಮಾಡ್ಕೊಂಡಿರೋಳು ಇವಳು. ಇಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನಗೆ ಇಷ್ಟು ಮಾಡ್ತವ್ರೆ. ವಾಕಿಂಗ್ ಪಾಸಿಟಿವ್ ಅಂತೆ. ವಾಟ್ ಈಸ್ ದಿಸ್ ವೇಸ್ಟ್? ಗುರು ಗೊತ್ತಾಯ್ತು. ವೇಟ್, ಓವನ್ ಇಸ್ ಕಾಲಿಂಗ್ ಅಸ್. ಆಗಿದ್ಯಮ್ಮ, ಎತ್ಕೊಂಡು ತಿನ್ನೋಣ ಅಂತ. ಕೈ ಸುಟ್ಕೊಂತೀಯ ಪ್ರೇಕ್ಷಾ ನೀನು. ಬಟ್ಟೆ ಇಟ್ಕೊಂಡು ಎತ್ಕೊ. It smells so good. Credits to me. Credits to me. ಬಂಟರು ಬಂದ ಸ್ಮೆಲ್ಲಿಗೆ. Hi Bantu. Hey, get out of the kitchen. You're not in. Get out. ನೋಡು, ಪೀಪಲ್ ಆಯಿತು, ನಮ್ಮ ಪಿಜ್ಜಾ ಆಯಿತು. ಇದು ನಮ್ಮಮ್ಮ ಕೊಟ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀರಿ. ಅದು ಸ್ಮೆಲ್ ಬಂದಿದ ತಕ್ಷಣ ಬಂದು ಒಳಗಡೆ ಕೂತಿದ್ದಾನೆ ಇವನು. ಓಕೆ, ಯಾಕಮ್ಮ ತಿನ್ನಕ್ ಮುಂಚೆನೆ ಹೇಳ್ತಾ ಇದೆಯಲ್ಲಮ್ಮ? ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳು. ಸೂಪರ್ ಆಗಿದೆ. ಹಾಂ, ಚೆನ್ನಾಗಿದ್ಯಾ? ಥ್ಯಾಂಕ್ ಯು. ಓಕೆ, ಆರಾಮಾಗಿ ತಿನ್ನು. ನಮ್ಮಮ್ಮ ತಿಂದು ರಿವ್ಯೂ ಹೇಳು ಅಂದರೆ ಎಲ್ಲ ಪಾರ್ಸಲ್ ಮಾಡ್ತಾ ಇದ್ದಾರೆ. ಇಲ್ಲೇನೋ ನಾನು ಹೋಟೆಲ್ ನಡೆಸ್ತಾ ಇರೋ ಥರ ನೀಟಾಗಿ ಪಾರ್ಸಲ್ ಮಾಡಿ ನನ್ನ ಕಸಿನ್ಸ್ ಕೊಟ್ಬಿಟ್ಟು ಬರೋಕೆ ಹೋಗ್ತಾ ಇದ್ದಾರೆ. ದಟ್ ಮೀನ್ಸ್ ಅಷ್ಟು ಚೆನ್ನಾಗಿದೆ ಅಂತ. ಏನು, ವಾಟ್ ವಾಸ್ ದಟ್ ಎಕ್ಸ್ಪ್ರೆಷನ್ ಮಮ್ಮಿ? ಚೆನ್ನಾಗಿದೆ ಅಂತ ಕೊಟ್ಬಿಟ್ಟು ಬರ್ತಾ ಇದ್ದೀನಿ ನಮ್ಮ ಅಣ್ಣನ ಮಕ್ಕಳು. ಆಯ್ತಮ್ಮ, ಕೊಟ್ಬಿಟ್ಟು ಬಾ. ಫೈನಲಿ ಪಿಜ್ಜಾ ಆಯಿತು. ಡನ್. ಸೊ ಲೆಟ್ಸ್ ಟೇಸ್ಟ್ ಇಟ್. ಟೇಸ್ಟ್ ಮಾಡೋಣ. ಇನ್ನು ಮುಂದೆ ಬಾ. ಹೆಲ್ಪ್ ಅಸ್. ಕುಕ್ಕ ಮಾಡಿರೋದು. ಸೊ ಫಸ್ಟ್ ನೀನು ಟೇಸ್ಟ್ ಮಾಡಬೇಕು. ಆದರೆ ಏನಾದರೂ ಹಿಂಗೆ ಆಗಲಿ ಅಂತಲ್ಲ. ಯಮ್ಮಿ ಸ್ಮೆಲ್ ಸೋ ಗುಡ್. ಗೊತ್ತಾ, ಈಗ ಅಷ್ಟು ಚಂದ ಸ್ಮೆಲ್ ಬರ್ತಾ ಇದೆ.
It's so good. I swear to God. ಸಕ್ಕತ್ತಾಗಿದೆ. ಅವ್ರಿಗೆ ಇನ್ನು ಸ್ವಲ್ಪ ಆರಿಗೇನೋ ಎಲ್ಲ ಹಾಕಿದ್ರೆ ಅದನ್ನ miss. ಪರ್ಫೆಕ್ಟ್ ಪಿಜ್ಜಾ ಥರ ಲಿಟ್ರಲಿ ಪರ್ಫೆಕ್ಟ್ ಪಿಜ್ಜಾ. ಫೈನಲಿ ಅದೊಂದು ಹಾಕಿದ್ರೆ ಪಿಜ್ಜಾಗೂ ಇದಕ್ಕೂ ಡಿಫ್ರೆನ್ಸ್ ಇರ್ತದೆ ಅಷ್ಟು ಚೆನ್ನಾಗಿರುತ್ತೆ. ಕಲ್ಲಿ ಬೆಳಗ್ಗೆ ಉಪವಾಸ ಇರಬೇಕು ಸಾಕ. ನಾವು ತಿನ್ನೋದ್ರಲ್ಲಿ ಬ್ಯುಸಿ ಇದ್ದೀರಿ. ಮೀಟ್ ಯು ಲೇಟರ್. So people, mostly we're ending the vlog. So ಗೊತ್ತಿಲ್ಲ. meet you next ಥ್ಯಾಂಕ್ ಯು ಫಾರ್ time. ವಾಚಿಂಗ್. We'll come back again with another nice, entertaining, beautiful, funny, crazy vlogs. ಆಬ್ವಿಯಸ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಟಂಗ್ ಅಂತ ಹೊಡೆಯುತ್ತೆ. ಸೊ ಲೈಕ್ ಮಾಡಿ, ಅಲ್ಲಾಗ ಥಮ್ಸ್ ಅಪ್ ಬರುತ್ತೆ, ಅದನ್ನ ಮಾಡಿ. ಮನೇಲಿ ಕಾಫಿ ಮಾಡ್ಕೊಡ್ತೀನಿ ಅಂದರೆ ಮನೇಲಿ ಕಾಫಿ ಬೇಡ ಅಂತ ಹೇಳಿ ಕಾಫಿ ಕುಡಿಯೋಕ್ಕೆ ಇಲ್ಲಿ ಕರ್ಕೊಂಬಂದಿದ್ದಾಳೆ. ದಿಸ್ ಈಸ್ ಆರ್ ಕಾಫಿ ಅಡ್ಡ. ಐ ಮೀನ್ ಅವಳು ಕುಡಿತಾಳೆ, ನಾನು ಅವಳು ಮಾತಾಡೋದು ಕೇಳಿಸ್ಕೊತೀನಿ ಅಷ್ಟೇ. ಪಿ ಕಮ್ಮಿ ಅವ್ರು. ಸೊ ಲೆಟ್ಸ್ ಹ್ಯಾವ್ ಸಮ್ ಕಾಫಿ. ಟೈಮ್. ದುಡ್ಡು ಖರ್ಚು ಮಾಡ್ರಿ ಅಂದರೆ ಮಾಡೋದು ನಾವೇ. ಮನೇಲಿ ಕಾಫಿ ಪುಡಿ, ಟೀ ಪುಡಿ, ಹಾಲೆಲ್ಲ ಇಟ್ಟಿದ್ರು ಆಂಟಿ. ಪತ್ತಿ ಬಿರಿಯಾನಿ ಅಂದ್ಬಿಟ್ಟು ಹೋಗ್ಬಿಟ್ಟು ದುಡ್ಡು ಖರ್ಚು ಮಾಡೋ ಏಕೈಕ ವ್ಯಕ್ತಿಗಳು. ಮನೇಲಿ ಮಾಡ್ಕೊಡ್ತೀನಿ ಬಾರೆ ಅಂದರೆ ಇವಾಗ ಮುಚ್ಕೊಂಡು ಆಚೆ ಕೊಡ್ಸು ಅಂತ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್. ಲವ್ ಯು ಆಲ್. ಬಾಯ್.